ಅಲ್ಲೋಗಿ ಮಾಡೋದಕ್ಕೆ ಇಲ್ಲಿ ಇಷ್ಟೆಲ್ಲ ಕಷ್ಟಪಡಬೇಕು. ಅದು ಕೆಲಸ ಮಾತ್ರ ಎಷ್ಟೊಂದು ಇರುತ್ತೆ ಮಾಡೋದು. ಚಿಕ್ಕದಾಗಿ ಗೌರಿ 2 ಕರ್ಜಿಕಾಯಿ ಎಲ್ಲ ಮಾಡಬೇಕು. ಏನಾದರೂ ರಾಂಗ್ ಆಗಿದೆ, ಸಾರಿ, ನೆಕ್ಸ್ಟ್ ಚೆನ್ನಾಗಿ ಮಾಡಬೇಕು. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇಷ್ಟು ದಿವಸ ಬರೀ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡ್ತಾ ಇದ್ದೆ, ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದೂ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ, ಬಿಕಾಸ್ ಎಡಿಟ್ ಮಾಡೋದಕ್ಕೆ ಟೈಮ್ ಅಂತೂ ಸಿಗ್ತಾನೆ ಇರಲಿಲ್ಲ. ಸೊ ಇನ್ಮೇಲಿಂದ ಸ್ವಲ್ಪ ರೆಗ್ಯುಲರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಆದರೆ ಇದ್ರ ಜೊತೆಗೆ ಲಾಂಗ್ ವಿಡಿಯೋಸು ಮಾಡೋಣ ಯೂಟ್ಯೂಬಲ್ಲಿ ಅಂತ ಅನಿಸ್ತು. ಸೊ ಅದಕ್ಕೆ ಇವತ್ತು ಗೌರಿ ಹಬ್ಬ ಅಲ್ವಾ, ಸೊ ಇವತ್ತಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲಿಂದ ಲಾಂಗ್ ವಿಡಿಯೋಸ್ ಬರುತ್ತೆ, ಸ್ವಲ್ಪ ಲೇಟಾಗಿ ಬರ್ಬೋದು, ಬಟ್ ಪಕ್ಕ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ಚಾಲೆಂಜಸ್ ಎಲ್ಲ ಏನಾದರೂ ದೇರ್ಸ್ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಗೌರಿ ಹಬ್ಬ, ನಾವು ಗೌರಿ ಕೂಡ್ಸಲ್ಲ, ನಾಳೆ ಗಣೇಶ ಮತ್ತೆ ಚಿಕ್ಕದಾಗಿ ಗೌರಿ 2 ಒಟ್ಟಿಗೆ ಕೂಡಿಸ್ತೀವಿ. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಸೊ ಕರ್ಜಿಕಾಯಿಗೆ ಇನ್ನೂ ಹೂರ್ಣ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಪ್ರಿಪ್ರೇಷನ್ಸ್ ಇನ್ನೂ ತುಂಬ ಜಾಸ್ತಿನೇ ಇದೆ. ಆಲ್ರೆಡಿ ಅಮ್ಮ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಬಾ ಅಂತ ಬೈದರು, ಬಟ್ ವಿಡಿಯೋ ಮಾಡಿಬಿಟ್ಟು ಹೋಗೋಣ ಅಂತ ನಾನು ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದೆ. ಅಮ್ಮ ಏನು ಮಾಡ್ತಾ ಇದ್ದಾರೆ ನೋಡೋಣ. ಮಮ್ಮಿ ಹಾಯ್, ಏನು ಮಾಡ್ತಿದ್ದೀರಾ? ಸೊ ನೋಡಿ, ಆಗಲೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಗಸಗಸೆ ಹಾಗೂ ಎಳ್ಳನ್ನ ರೋಸ್ಟ್ ಮಾಡ್ಕೋಬೇಕಂತ ಹೇಳಿದ್ದಾರೆ ಅಮ್ಮ. ಸೊ ಮಾಡ್ಕೊಳ್ಳೋಣ. ಸೊ ಇವಾಗ 2 ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗೈಸ್, ಹೂರ್ಣ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಹೇಗೆ ಮಾಡಿದ್ರು, ನಮ್ಮನೇಲಿ ಹೇಗೆ ಹೂರ್ಣ ಪ್ರಿಪೇರ್ ಮಾಡಿದ್ದೀವಿ ಅಂತ ಅಮ್ಮ ಹೇಳ್ತಾರೆ. ಮಮ್ಮಿ ಸೇದೆ ರೆಸಿಪಿ. ಗಸಗಸೆ ತಗೊಳ್ಳಿ, ಗಸಗಸೆನ ಸ್ವಲ್ಪ ಹುರ್ಕೋಬೇಕು, ಎಳ್ಳು ಸತ ಸ್ವಲ್ಪ ಹುರ್ಕೋಬೇಕು. ನಂತರ ಅದರಲ್ಲಿ ಮರಗಡ್ಡೆ, ಕಾಯಿಚೂರು ಮತ್ತೆ ಬೆಲ್ಲ ಇಷ್ಟು ನಾವು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಎಲ್ಲ ಸೇರಿಸಿದಾಗ ಈ ಥರ ಹೂರ್ಣ ರೆಡಿ ಆಗುತ್ತೆ. ಇವಾಗ ಕಡುಬು ಹಾಗೂ ಕರ್ಜಿಕಾಯಿ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಫಸ್ಟು ಒಂದು ಚಿಕ್ಕ ಆಯಿಲ್ ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಮಮ್ಮಿ ಮಸ್ತ್ ಅವನು ಆಯಿಲ ಸಾಕು ಅನ್ಕೋತೀನಿ. ಅಷ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಆಯಿಲ್ನ ಮೈದಾ ಹಿಟ್ಟಲ್ಲಿ ಹಾಕ್ಬಿಟ್ಟು ಕಲಿಸ್ಕೋಬೇಕು ಫುಲ್ಲು. ಸೊ ಆಮೇಲೆ ಕರ್ಜಿಕಾಯಿ ಎಲ್ಲ ಮಾಡಬೇಕು. ಗೈಸ್, ಫಸ್ಟ್ ವ್ಲಾಗು ಏನಾದರೂ ರಾಂಗ್ ಆಗಿದ್ರೆ ಸಾರಿ, ನೆಕ್ಸ್ಟ್ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾವ ಥರ ಕಂಟೆಂಟ್ಸ್ ಮಾಡ್ಬೋದು ಅಂತ ಕಮೆಂಟ್ಸ್ ಮಾಡಿ, ನಾನು ಟ್ರೈ ಮಾಡ್ತೀನಿ ಆ ಥರ ಕಂಟೆಂಟ್ ಮೇಲೆ ಮಾಡೋದಕ್ಕೆ. ಸೊ ಆಯಿಲ್ ಫುಲ್ ಬಿಸಿ ಆಗಿದೆ. ಇವಾಗ ಹೋಗಿ ಅಮ್ಮ ಕೊಡೋಣ, ಅಮ್ಮ ಮಾಡ್ತಾರೆ. ಸೊ ಮೈದಾ ಹಾಗೂ ಚಿರೋಟಿ ರವೆಗೆ ಬಿಸಿ ಆಯಿಲ್ ಹಾಕಬೇಕು. ಸೊ ಇದು ತುಂಬ ಗಟ್ಟಿಯಾಗೂ ಬರಬಾರ್ದು, ಸಾಫ್ಟಾಗೂ ಬರಬಾರ್ದು ಅಂತ ಹೇಳಿದ್ರು. ಸೊ ನೋಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಸೊ ಗೈಸ್, ಇವಾಗ ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಗೈಸ್, ನಮ್ಮ ಮನೇಲಿ ಇರೋದು 3 ಜನ, ನಾನು ಅಪ್ಪ ಅಮ್ಮ 3 ಜನ ಇರೋದು. ಆದ್ರೂ ಕೆಲಸ ಮಾತ್ರ ಎಷ್ಟೊಂದು ಇರುತ್ತೆ ಮಾಡೋದು.
ನಮ್ಮಮ್ಮ ಇವಾಗಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನನಗೆ. ನನ್ನ ಗಂಡ ಮನೇಲಿ ಹೋಗಿ ಮಾಡಿ ಏನೋ ಮಾಡೋದಕ್ಕೆ ಸುಲಭ ಆಗಲಿ ಅಂತ ಇವಾಗಲೇ ಮಾಡಿಸ್ತವ್ರೆ. ಅಲ್ಲೋಗಿ ಮಾಡೋದಕ್ಕೆ ಇಲ್ಲಿ ಇಷ್ಟೆಲ್ಲ ಕಷ್ಟಪಡಬೇಕು. ಎಸ್ ರೆಡಿ ಇದೆ. ಇದು ಮೊಮೋಸ್ ಅಲ್ಲ, ಮೋದಕ ಮತ್ತೆ ಕರ್ಜಿಕಾಯಿ ನೋಡಿ ನಾನೇ ಮಾಡ್ತೀನಿ. ಮೊಮೋಸ್ ಅಲ್ಲ, ಹೇಳಕ್ಕೆ ಬರ್ತಾ ಇಲ್ಲ ನಂಗದು. ಮೋದಕ ಸೊ ಗೈಸ್ ಎಲ್ಲ ರೆಡಿ ಆಗಿದೆ. ಇದನ್ನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಇವಾಗ 2:45. ನಾವು ಸ್ಟಾರ್ಟ್ ಮಾಡಿದ್ದು ಮಮ್ಮಿ 1 o'clock ಅನ್ಕೋತೀನಿ. ಸೊ ಇವಾಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಹೋಗ್ತಾ ಇದ್ದೀವಿ ಇವಾಗ. ಮಾರ್ಕೆಟಿಗೆ ಹೋಗೋಕ್ಕಿಂತ ಮುಂಚೆ ಗಣೇಶ ಬುಕ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಈ ಬುಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಚೆನ್ನಾಗಿಲ್ಲ. ಸೊ ಅಲ್ಲಿಂದ ಮಾರ್ಕೆಟಿಗೆ ಬಂದಿದ್ದೀವಿ. ಮಾರ್ಕೆಟ್ ಅಂದರೆ ಇಟ್ಸ್ ಜಸ್ಟ್ ಎ ಸರ್ಕಲ್ ಅಷ್ಟೇ. ಸೊ ಅಲ್ಲೋಗಿ ಎಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಸೊ ಮನೆಗೆ ಬಂದು ಡೆಕೋರೇಷನ್ ಏನು ಜಾಸ್ತಿ ಮಾಡಲ್ಲ. ಸೊ ಮನೆ ಸ್ವಲ್ಪ ಚಿಕ್ಕದೆ. ಸೊ ಆದರೂ ಬ್ಯಾಕ್ಗ್ರೌಂಡಿಗೆ ಏನಾದರೂ ಆಗಬೇಕಲ್ವಾ. ಸೊ ಅದಕ್ಕೆ ರೆಡಿ ಮಾಡ್ಕೋತಿದ್ವಿ. ಸೊ ಆಲ್ಮೋಸ್ಟ್ ಆದಷ್ಟು ನಾಳೆ ಗಣೇಶ ಹಬ್ಬಕ್ಕೆ ಇವತ್ತು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನು ಗಣೇಶ ತರೋದೊಂದೇ ಬಾಕಿ ಇದೆ. ಸೊ ನಿಮ್ಮೆಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.